ಆಫ್ ಆಲ್ ವಿನು ಅಣ್ಣ, ನಾನು ಕರೆಯೋದು ತೇಜ್ ಅವ್ರನ್ನ ವಿನು ಅಣ್ಣ ಅಂತ. ಸೊ ಯಾರು ಏನಕ್ಕೆ ವಿನು ಅಂತ ಕರಿತೀನಿ ಅಂತ ಇದು ಮಾಡ್ಕೋಬೇಡಿ. ಸೊ ವಿನು ಅಣ್ಣ ಅವರ ಒಂದು ಹೊಸ ಪ್ರಯತ್ನ ಇದು. ಡೂಡ್ ಅನ್ನೋ ಒಂದು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಅವರ ಎಲ್ಲ ಒಂದು ಜರ್ನಿಯಲ್ಲಿ ನಮ್ಮ ಫ್ಯಾಮಿಲಿಯ ಪ್ರೋತ್ಸಾಹ ಅವ್ರಿಗೆ ಇದ್ದೇ ಇರುತ್ತೆ, ಸಪೋರ್ಟ್ ಇದ್ದೇ ಇರುತ್ತೆ. ಸೊ ಡೂಡ್ ಸಿನಿಮಾದ 2 ಸಾಂಗ್ ಲಾಂಚ್ ಮಾಡಿಕೊಡ್ಬೇಕು ಅಂದಾಗ ಐ ಸೆಡ್ ಡೆಫಿನೆಟ್ಲಿ ನಾನು ಮಾಡ್ತೀನಿ ಅಂತ. ಆ್ಯಂಡ್ ಯೂಶಲಿ ವಿನು ಅಣ್ಣ ನಾನು ಲೈಕ್ ಏನೂ ಕೇಳಲ್ಲ. ಬೇಡ ಮಾತಾಡೋದು, ಯಾಕೆ ಇವಾಗ ನಾವು ಮಾತಾಡಬೇಕು ಅನಿಸ್ತಾರೆ. ಸರಿ, ಲಾಂಚ್ ಮುಂಚೆ ಆಮೇಲೆ ಹೇಳ್ತೀನಿ ಬಿಡಿ ನನ್ನ ಕಥೆಗಳನ್ನ. ಓಕೆ, ಎಲ್ರಿಗೂ ಈಗರ್ ಆಗಿದ್ದೀರಾ ಸಾಂಗ್ ನೋಡೋದಕ್ಕೆ. ಸೊ ಡೂಡ್ ಸಾಂಗ್ ಲಾಂಚ್. ಎಷ್ಟೋ ಅಲ್ಲಿಂದ ಅವನ ಹಾದಿಯಲ್ಲಿ ಅವನದೇ ಆದ ಹಾದಿಯಲ್ಲಿ ಆತ ಮುಂದೆ ಬಂದಿದ್ದಾನೆ. ಓಕೆ, ಇದರಿಂದ ನನಗೊಂದು ಖುಷಿ ಏನಂದರೆ ಈಗ 2 ಹಾಡುಗಳನ್ನ ನೋಡಿದೆ. ಸೊ ಒಂದು ಪ್ರೊಫೆಷ್ನಲ್ ಆಗಿ ಇವತ್ತಿನ ಒಂದು ದಿನಕ್ಕೆ ಏನು ಬೇಕು, ಅವಾಗಿದ್ದ ಇನ್ನೋಸೆಂಟ್ ತೇಜನೇ ಬೇರೆ. ಮೀಸೆ ಚಿಗುರಿದಾಗ ಅಂದರೆ ಮೀಸೆ ಚಿಗುರಿತ್ತು ಅವ್ನಿಗೆ ಆಗ್ತಾನೆ. ಇವಾಗ ಗಡ್ಡೆ ಎಲ್ಲ ಬಂದು ತುಂಬ ರಗ್ಗಡ್ ಲುಕ್ ಇದೆ. ಸೊ ಅದಕ್ಕೆ ತಕ್ಕ ಹಾಗೆ ಪಾತ್ರಗಳು ಕೂಡ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ ಈ ಸರಿ ಹಾಡುಗಳು ನೋಡಿದಾಗ. ಏನ್ಯಾವ ಅವನಿಗೆಲ್ಲ ಒಳ್ಳೇದಾಗಲಿ. ನನ್ನ ಮೊದಲನೇ ಸಿನಿಮಾಗೆ ಪುನೀತ್ ರಾಜ್ಕುಮಾರ್ ಅವರು ಬಂದಿದ್ದರು ಕ್ಲ್ಯಾಪ್ ಮಾಡೋದಕ್ಕೆ, ಪಾರ್ವತಮ್ಮ ಅವರು ಸ್ವಿಚ್ ಆನ್ ಮಾಡಿದ್ರು ಕ್ಯಾಮ್ರಾನ. ಸೊ ಪುನೀತ್ ರಾಜ್ಕುಮಾರ್ ಅವರ ಒಂದು ಹಾರೈಕೆ, ಅವತ್ತಿನ ಹಾರೈಕೆ ಇವತ್ತು ಕೂಡ ನೆನಪಲ್ಲಿದೆ ನನಗೆ. ಅದೇ ರೀತಿ ಮುಂದಕ್ಕೆ ಹೋಗ್ತಾ ಇದೆಯಾ. ಆಲ್ ದ ಬೆಸ್ಟ್, ಒಳ್ಳೇದಲ್ಲ. ನನಗೆ ತುಂಬ ವರ್ಷಗಳಿಂದಲೇ ಪರಿಚಯ. ಅದಕ್ಕೆಲ್ಲ ಮೂಲ ಕಾರಣ ಅಂದರೆ ಚಿರು ಸರ್ ಅಂತ ಅಂದರೆ ನಾವೆಲ್ಲ ಒಂದು ಫ್ಯಾಮಿಲಿ ಆಗಿದ್ವಿ. ಅಲ್ಲಿಂದ ಒಂದು ಪರಿಚಯ ಆಯಿತು. ಅಗೈನ್ ಫ್ಯಾಮಿಲಿ ಥರನೇ ನನ್ನೂ ಟ್ರೀಟ್ ಮಾಡ್ತಾರೆ. ಏನೇ ಅಪ್ಡೇಟ್ಸ್ ಇದ್ರು ನನಗೆ ಹೇಳ್ತಾ ಇರ್ತಾರೆ. ರೀಸೆಂಟಾಗಿ ಈ ಸಿನಿಮಾ ಸ್ಟಾರ್ಟ್ ಆದಾಗಲೂ ಕೂಡ ಒಂದಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ವಿ. ಅವ್ರು ಯಾವಾಗ ಹೇಳ್ತಾ ಇರ್ತಾರೆ ನಾನು ಸೈಂಟಿಸ್ಟು ಅಂತ. ನನಗೆ ಖುಷಿಯಾಗುತ್ತೆ. ಏನಂದರೆ ಸಿನಿಮಾದಲ್ಲಿ ಆಲ್ಮೋಸ್ಟ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸೇ ಇಂಡಸ್ಟ್ರಿಗೆ ಬರೋದು. ಅಂಥದ್ರಲ್ಲಿ ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಬಂದ್ದಾರೆ ಅಂದರೆ ಮೇ ಬಿ ಹೊಸದಾಗಿ ಏನೋ ಮಾಡ್ತಾರೆ ಅಂತ ಹೋಪ್ ಇದೆ. ಆಮೇಲೆ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡಲ್ಲಿ ತುಂಬ ಕಮ್ಮಿ ಸಿನಿಮಾಗಳು ಮಾಡ್ತಾರೆ. ಬಿಕಾಸ್ ಕಮರ್ಷಿಯಲ್ ಸಿನಿಮಾಗಳು ಮಧ್ಯದಲ್ಲಿ ಈ ಥರದೊಂದು ಪ್ರಯತ್ನ ಮಾಡೋದು ತುಂಬ ರೇರ್. ಅದು ಇದಕ್ಕೊಂದು ಬೇರೆಯೇ ಒಂದು ಏರಿಯಾ ಬೇಕು. ಸೊ ಇವ್ರ ಪ್ರಯತ್ನ ತುಂಬ ವಿಭಿನ್ನವಾಗಿದೆ ಅಂತ ಅನ್ನಿಸ್ತಿದೆ. ಈ ಸಾಂಗ್ಗಳು ನೋಡ್ತಾ ಇದ್ದರೆ ಒಂಚೂರು ಅಪ್ಡೇಟೆಡ್ ಆಗಿ ಅವರೇನು ಹೊಸದನ್ನೇ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಒಳ್ಳೆಯದಾಗಲಿ ಇಡೀ ಟೀಮ್ಗೆ. ಯೂಶ್ವಲಿ 2 ಜಡೆ ಸೇರಲ್ಲ ಅಂತಾರೆ, ಬಟ್ ಇಷ್ಟು ಜಡೆಗಳ ಜೊತೆ ಅವರು ಸೇರಿಸಿ ಸಿನಿಮಾ ಮಾಡಿರೋದು ರಿಯಲಿ ಗ್ರೇಟ್ ಅಂತ ಹೇಳ್ಬೋದು. ಅವರ ಲೈಫ್ಗೆ ಅವರೇ ಒಂದು ಟ್ಯಾಗ್ಲೈನ್ ಹಾಕ್ಕೊಂಡಿದ್ದಾರೆ, ಸಕ್ಸಸ್ ಬೇಗ ಸಿಗೋದಿಲ್ಲ ಬಟ್ ಡೆಫಿನೆಟಾಗಿ ಸಿಗುತ್ತೆ ಅಂತ. ಸೊ ಈ ಸಿನಿಮಾದಲ್ಲಿ ನಿಮಗೆ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಗೂ ನಮ್ಮ ಫ್ಲಿಕ್ಸ್ OTT ಅವರು ನನ್ನ ಕ್ಲೋಸ್ ಫ್ರೆಂಡ್ ವಿಜಯ್ ಪ್ರಕಾಶ್ ಅವರು. ನಮಸ್ಕಾರ all media friends and Megan everyone. Tej of course is my good friend. Our yellow movie ನಮ್ಮ OTT ಅಲ್ಲಿ ನಡೀತಿದ್ದೇವೆ. ರಾಮಚಾರಿ will be releasing soon. So rewind ಇಂದ ನಮಗೆ ಕ್ಲೋಸ್ ಫ್ರೆಂಡ್ಸ್ ಆದವರು. ಸೊ ಐ ಥಿಂಕ್ ಸ್ವಲ್ಪ ಒಂದು ಗ್ಲಾನ್ಸ್ ಬಂತು ಇದು ಗ್ರಾಫಿಕ್ಸ್ದು. ಎಸ್ಪೆಷಲ್ ಐ ಜಸ್ಟ್ ನೋಟಿಸ್ಡ್. ಐ ಥಿಂಕ್ ತುಂಬ ಗ್ರಾಫಿಕ್ಸ್ ಇರ್ಬೋದು ಅನ್ಕೊತೀನಿ. ಐ ಡೋಂಟ್ ನೋ ಬಟ್ good. I mean, especially the technology now we all know, right? I mean, AI technology is coming. So ಅವರು ತೇಜ್ ಅವರು ಅದನ್ನೆಲ್ಲ ಅಪ್ಡೇಟ್ ಮಾಡಿಕೊಂಡು ಒಂದು ಸಾಂಗಲ್ಲೇ ಒಂದು ಗ್ಲಿಮ್ಸ್ ಹಾಕಿದ್ದಾರೆ ಆ ಗ್ರಾಫಿಕ್ಸ್ದು. ಆ್ಯಂಡ್ ದ್ಯಾಟ್ ಈಸ್ ನನಗೆ ಆ್ಯಕ್ಚುಲಿ ಇಟ್ಸ್ ವೆರಿ ಇಂಪ್ರೆಸಿವ್. ಆ್ಯಂಡ್ ನೆಕ್ಸ್ಟ್ ಐ ಥಿಂಕ್ ಆ ಬಾಲಲ್ಲಿ ಅವರು ವಾಕ್ ಮಾಡಿ ಬರೋದು, ಅದು ದ್ಯಾಟ್ ಇಸ್ ಆಲ್ ಗುಡ್. ಐ ಮೀನ್ ಐ ಆಮ್ ಫ್ರಮ್ ಗೇಮಿಂಗ್ ಬ್ಯಾಕ್ಗ್ರೌಂಡ್, ಸೊ ನನಗೆ ಅದು ಇಷ್ಟ ಆಯಿತು. ಆ್ಯಂಡ್ ದ ಸ್ಟೈಲಿಶ್ ರವಿಚಂದ್ರ ಅವರು ತೋರಿಸ್ತಾರೆ ಚೆನ್ನಾಗಿ ಹೀರೋಯಿನ್ಸನ್ನ. ಸೊ ಬಟ್ ಈಸ್ ಆಲ್ಸೋ ದ ಕಾಸ್ಟ್ಯೂಮ್ಸ್ ಆ್ಯಂಡ್ ಸ್ಟೈಲಿಶ್ ಇಸ್ ರಿಯಲಿ ಗುಡ್, ವೆರಿ ಇಂಪ್ರೆಸಿವ್. ಆ್ಯಂಡ್ ದೆನ್ ದ ಕಾಂಬಿನೇಷನ್ ಆ್ಯಂಡ್ ಎಸ್ಪೆಷಲಿ ದ ಇಂಗ್ಲೀಷ್ ಸಾಂಗ್ ವಿಚ್ ಈಸ್ ರಿಯಲಿ ಇಂಪ್ರೆಸಿವ್. ಆ್ಯಂಡ್ ಆಲ್ ದ ಬೆಸ್ಟ್ ಟೇಜ್. ಈ ಮೂವಿ ಸಕ್ಸಸ್ ಆಗಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಯು ಆಸ್ ವೆಲ್ ಫಾರ್ ದ ಪರ್ಸನಲಿ ಯು ಗ್ರೋ ಬಿಗ್. ಥ್ಯಾಂಕ್ಸ್ ಸೋ ಮಚ್. ಸರ್ ಮಾತಾಡ್ಬೋದಾ?
ಸೊ ಕಂಟಿನ್ಯೂಯಿಂಗ್ ಫ್ರಮ್ ವೇರ್ ಐ ಲೆಫ್ಟ್ ಆಫ್, ವಿನು ಅಣ್ಣ ಬಂದು ಪ್ರತಿ ಸತಿ ಮನೇಲಿ ಬಂದು ಯಾವಾಗಲೂ ಹೇಳ್ತಿರ್ತಾರೆ, ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಎಸ್ಪೆಷಲಿ ಡೂಡ್ ಬಗ್ಗೆ ಬಂದು ಹೇಳಿದರು. ಸೊ ಈ ಥರ ಒಂದು ಸ್ಪೋರ್ಟ್ಸ್ ಬೇಸ್ಡ್ ಫಿಲಮ್ ಮಾಡ್ತಿದ್ದೀನಿ ಅಂದಿದ ತಕ್ಷಣ ನಾವೆಲ್ಲರೂ ಚಕ್ದೆ ಇಂಡಿಯಾನ ಅಂದ್ವಿ. ಇಲ್ಲ ಆ ಥರ ಇರಲ್ಲ ಅಂದರು. ಆಮೇಲೆ ತಮಿಳಲ್ಲಿ ಬಿಗಿಲ್ ಥರ ಇರುತ್ತಾ ಅಂತ ಅಂದ್ಕೊಂಡ್ವಿ. ಇಲ್ಲ ಆ ಥರ ಇರಲ್ಲ ಅಂತ. ಸೊ ವಿ ಆರ್ ಆಲ್ ವೆರಿ ಕ್ಯೂರಿಯಸ್. ಸೊ ಲುಕ್ಸ್ ನಮ್ಗೆ ಅನ್ಸ್ಬೋದು ಆ ಥರ ಇರ್ಬೋದು, ಅದೇ ಸಿನಿಮಾದೇ ಬ್ಯಾಕ್ ಡ್ರಾಪ್ ಅಂತ. ಬಟ್ ಸಂತು ಅವ್ರು ಹೇಳ್ದಂಗೆ ಅವರ ಸೈಂಟಿಸ್ಟ್ ತಲೆಯಲ್ಲಿ ಏನು ಓಡ್ತಿರುತ್ತೆ, ಅವ್ರು ಏನು ಸಿನಿಮಾಲಿ ತೋರಿಸ್ತಾರೆ ಅನ್ನೋದು ಕುತೂಹಲ ನಮಗೂ ಆ್ಯಸ್ ಅ ಫ್ಯಾಮಿಲಿ ಇದೆ. ಆ್ಯಂಡ್ ಈ ಸಾಂಗ್ ನಾನು ಮುಂಚೆನೇ ನೋಡಿದ್ದೆ, ದ ಫಸ್ಟ್ ಒನ್, ಮೊದಲನೇ ಬಂದಿದ್ದು ರೊಮ್ಯಾಂಟಿಕ್ ಸಾಂಗ್ ನಾನು ನೋಡಿದ್ದೆ. ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್ ಏನಂದರೆ ವಿನೋಣ್ಣ ಪ್ರತಿ ಸಿನಿಮಾಲ್ಲೂ ಒಂದು ಎಫರ್ಟ್ ಹಾಕ್ತಿರ್ತಾರೆ. ವೆದರ್ ಅವ್ರು ಪ್ರತಿ ಸತಿನೂ ಏನೋ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಐ ರಿಯಲಿ ಸಪೋರ್ಟ್ ಹಿಮ್ ಫಾರ್ ಹಿಸ್ ಕಾನ್ಫಿಡೆನ್ಸ್ ಆ್ಯಂಡ್ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಬೈ ಹಿಮ್. ಸೊ ಈ ಸಾಂಗ್ ಲಾಂಚ್ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಐ ಸೆಡ್ ಡೆಫಿನೆಟ್ಲಿ ಬಂದೇ ಬರ್ತೀನಿ, ಐ ವಿಲ್ ಬಿ ದೇರ್ ಫಾರ್ ಯು ಅಂತ. ಸೊ ಎಂಟೈರ್ ಟೀಮ್ಗೆ, ಆಲ್ ದ ಲವ್ಲಿ ಬ್ಯೂಟಿಫುಲ್ ವಿಮೆನ್ ಹಿಯರ್, ಆಲ್ ದ ವೆರಿ ಬೆಸ್ಟ್. ಮೇ ದಿಸ್ ಫಿಲ್ಮ್, ಈ ಸಿನಿಮಾಯಿಂದ ನೀವು ಇನ್ನೂ become the top stars of our country, and you all look lovely. I have seen all of you in the film, so ಎಲ್ಲರೂ ತುಂಬ ಸುಂದರವಾಗಿ ಕಾಣಿಸ್ತೀರಾ. I'm sure you all are exceptionally talented. I wish you guys all the very best. ಸಿನಿಮಾ ತಂಡಕ್ಕೆ all the very best, and ಒಳ್ಳೆಯದಾಗಲಿ. ಸೊ ಈ ಕಾರ್ಯಕ್ರಮಕ್ಕೆ ಬಂದಿರೋ ಪ್ರತಿಯೊಬ್ಬರು ಮೀಡಿಯಾದವರು, ಪ್ರೆಸ್, ಡಿಜಿಟಲ್ ಮೀಡಿಯಾ, ಯೂಟ್ಯೂಬರ್ಸ್, ಟಿ ವಿ ಮಾಧ್ಯಮ, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ನನಗೆ ನಾನು ನನ್ನ ಕೆರಿಯರಲ್ಲಿ ಒಂದು 8 ಸಿನಿಮಾ ಮಾಡಿದ್ದೀನಿ. ಬಟ್ ಆ ಜರ್ನಿ 8 ಸಿನಿಮಾದಲ್ಲಿ ಸುಮಾರು ಈವೆಂಟ್ಸ್ ಅಟೆಂಡ್ ಮಾಡಿದ್ದೀನಿ. ಬಟ್ ಈ ಈವೆಂಟ್ ಬಂದು ನನಗೆ ತುಂಬ ಸ್ಪೆಷಲ್. ಯಾಕೆ ಸ್ಪೆಷಲ್ ಅಂದರೆ, ದ ಫಸ್ಟ್ ಥಿಂಗ್ ನೋಡಿ, ನಮ್ಮ ಕಲ್ಚರ್ ಏನು ಅಂದರೆ, ಇವತ್ತಿಗೂ ನಾವೇನು ಕೇಳ್ತೀವಿ ಅಂದರೆ, ವಾಟ್ ಈಸ್ ಯುವರ್ ಮದರ್ ಟಂಗ್, ಮದರ್ ಲ್ಯಾಂಡ್ ಅಂತೀವಿ. ಅಂದರೆ ನಮ್ಮ ಭೂಮಿ, ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ತುಂಬಾ ಒಂದು ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ಈ ಸಿನಿಮಾ ಕೂಡ ಹೆಣ್ಮಕ್ಳಿಗೆ ಪವರ್ ಆಫ್ ವುಮನ್ ತೋರಿಸೋದಕ್ಕೆ ಅಂತ ಮಾಡಿರೋ ಸಿನಿಮಾ. ಸೊ ಯಾರು ನನ್ನ ಟೀಮ್ ಮೋಟಿವೇಟ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದಾಗ ನನಗೆ ಮೊದಲು ಅನಿಸಿದ್ದು, ನಮ್ಮ ಮನೇಲೇ ಒಬ್ಬರಿದ್ದಾರೆ, ಅಂದರೆ ಲೈಫ್ ಬರೋ ಕಷ್ಟ ಇರಲಿ, ಸುಖ ಇರಲಿ, ವಾಟ್ ಎವರ್, ಅದನ್ನ ಚಾಲೆಂಜಿಂಗ್ ಆಗಿ ನನ್ನ ಕಣ್ಣಲ್ಲೇ ನೋಡಿದ್ದೀನಿ. ಅಷ್ಟು ಧೈರ್ಯವಾಗಿ ಕರೆಕ್ಟಾಗಿ ನಿಭಾಯಿಸ್ತಾ ಇದ್ದಾರೆ ನನ್ನ ತಂಗಿ. ಸೊ ಅವ್ರು ಹೇಳಿದ್ರು ನಾನು ಯಾವತ್ತೇನು ಕೇಳಿಲ್ಲ ಅಂತ. ಸೊ ಬೇಸಿಕಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್. ಅವ್ರ ಸಿನಿಮಾದಲ್ಲಿ ತಂಗಿಗೆ ಮೊದಲು ಅಣ್ಣ ಮದುವೆ ಮಾಡಿಸ್ತಾನೆ, ತಂಗಿನ ಏನು ಕೇಳ್ತಾರೋ ಅದು ಕೊಡ್ತಾರೆ, ಅವ್ರ ತಂಗಿನೇನು ಕೇಳಲ್ಲ. ಸೊ ಆ ಪ್ರಿನ್ಸಿಪಲಲ್ಲಿದೆ. ಬಟ್ ಆದರೆ ಈ ಸಂದರ್ಭ ಐ ಫೆಲ್ಟ್ ನನ್ನ ಟೀಮ್ನ ಮೋಟಿವೇಟ್ ಮಾಡೋದಕ್ಕೆ ಐ ಥಿಂಕ್ ಮೇಘ್ನಾಗಿಂತ ಬೇರೆ ಯಾರೂ ನನಗೆ ಆ್ಯಪ್ಟ್ ಅನ್ನಿಸ್ಲಿಲ್ಲ. ಸೊ ಅದರಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ. ಆ್ಯಕ್ಚುಲಿ ರಾಯನ್ಗೆ ಜ್ವರ ಇದ್ದರೆ ಆದರೂ ಶಿ ಹಸ್ ಕಮ್. ಥ್ಯಾಂಕ್ ಯು ಮೇಘ್ನಾ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ದಟ್ಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ನೋಡಿ, ಈ ಸಿನಿಮಾನ ಮಾಡಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು. ಬಟ್ ಆದರೆ ನನ್ನ ಡ್ರೀಮ್ನ ನನ್ನ ಟೀಮ್ ಹಂಚ್ಕೊಂಡಿದೆ. ಸೊ ಇಲ್ಲಿರೋ ಪ್ರತಿಯೊಬ್ಬರು ನನ್ನ ಟೀಮ್. ಸೊ ಐ ವಾಂಟ್ ಟು ಥ್ಯಾಂಕ್ ದಮ್. ಸೊ ಅದು ಒಂದು ಖುಷಿ. ಏನಂದರೆ ಸಿನಿಮಾ ಜರ್ನಿಯಲ್ಲಿ ಈ ಏನಂತಾರೆ ಮನಸ್ತಾಪಗಳು ಜಾಸ್ತಿ ಆಗಿಬಿಡುತ್ತೆ. ಬಟ್ ನನ್ನ ಟೀಮಲ್ಲಿ ಆ ಥರ ಇಲ್ಲದೆ, ಯಾರೋ ಏನೋ ಜಡೆ ಅಂತ ಏನೋ ಹೇಳಿದ್ರು, ಅದು ನಿಜ. ನಾನು ಮುಹೂರ್ತ ಮಾಡಿದ ತಕ್ಷಣ ನನಗೆ ಫೋನ್ ಮಾಡಿದ್ರು, ಸರ್ ಒಂದು ಸಿನಿಮಾದಲ್ಲಿ ಒಂದು ಹುಡುಗಿನ ಮ್ಯಾನೇಜ್ ಮಾಡೋದು ಕಷ್ಟ, ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ 12 ಜನ ಅಂತ. ನಾನು ಹೇಳಿದೆ, ಸರ್ ನೋಡಿ, ಈ 12 ಜನ ಹುಡುಗಿರು ನಾನು ಮ್ಯಾನೇಜ್ ಮಾಡಲ್ಲ, ಈ 12 ಜನ ಹುಡುಗಿರು ನಾನು ಮ್ಯಾನೇಜ್ ಮಾಡಬೇಕು, ಅದೇ ಫಸ್ಟ್ ರೂಲ್ ಅಂತ. ಸೊ ದಟ್ಸ್ ದ ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್ ಏನಂದರೆ, ನೋಡಿ, ಇವತ್ತಿನ ದಿನ ಇಬ್ಬರು ನಾನು ನೆನೆಸ್ಕೊಬೇಕು. ಒಂದು ನಮ್ಮ ಮಾಂಟಿ, ಅವ್ರು ಬಂದಿಲ್ಲ. ಸೊ ಆ್ಯಕ್ಚುಲಿ ಏನಂದರೆ, ನಾನು ಮೇಘ್ನ ಹುಟ್ಟ ಮುಂಚೆ ಅವ್ರ ಜೊತೆ ತುಂಬ ತಿರುಗಾಡ್ತಾ ಇದ್ದೆ. ಸೊ ನಮ್ಮ ಮಾಂಟಿ ಪ್ರಮಿಳಾ ಜೋಶಾಯ್ ಮಹೇಶ್ವರ ಅನ್ನೋ ಸಿನಿಮಾ, ಶಂಕರ್ ನಾಗ್ ಅವ್ರ ತೊಡೆ ಮೇಲೆ ನಾನು ಎತ್ಕೊಂಡು ಕೂರಿಸ್ಬಿಟ್ರು. ಸೊ ಫಸ್ಟ್ ಸಿನಿಮಾನ ನಾನು ಫೇಸ್ ಮಾಡಿದ್ದೆ ಕರಾಟೆ ಕಿಂಗ್ ಶಂಕರ್ ನಾಗ್ ಸರ್ ಮತ್ತು ಪ್ರಮಿಳಾ ಜೋಶಾಯ್ ಆಂಟಿ ಅಂತ. ಸೊ ಅವ್ರಿಗೆ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತಾ, ಬಿಕಾಸ್ ಆ ಒಂದು ಸಿನಿಮಾ ನನಗೆ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಇನ್ನೊಂದು ಪ್ರವೀಣ್ ನಾಯಕ್ ಸರ್. ಸೊ ಪ್ರವೀಣ್ ನಾಯಕ್ ಸರ್ ಯಾಕೆ ಸ್ಪೆಷಲ್ ಅಂತ ಹೇಳ್ತೀನಿ ನೋಡಿ. ಅವ್ರಿಗೆ
ನನ್ನ ಬ್ಯಾಕ್ಗ್ರೌಂಡೇ ಗೊತ್ತಿಲ್ಲ, ಇಲ್ಲಿ ಪ್ರವೀಣ್ ಇದ್ದಾರೆ ನೋಡಿ, ಅವ್ರಿಗೇನು ಗೊತ್ತಿಲ್ಲ. ಅವರು ತುಂಬ ದೊಡ್ಡ ದೊಡ್ಡ ಹೀರೋಸ್ ಆ ಸಿನಿಮಾದಲ್ಲಿ ಕಾಂಪಿಟೇಷನ್ ಅಲ್ಲಿ ಇದ್ರು. ಅಂದರೆ ಇವತ್ತಿನ ದೊಡ್ಡ ದೊಡ್ಡ ಹೀರೋಸ್, ಸೂಪರ್ ಸ್ಟಾರ್ಸ್ ಆ ಸಿನಿಮಾಗೆ ಆ್ಯಕ್ಚುಲಿ ಹೀರೋ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ದುಡ್ಡನ್ನ ಅರ್ಧ ಸಿನಿಮಾಗೆ ಹಾಕೋದು, ಇನ್ನು ಅರ್ಧ ದುಡ್ಡನ್ನ ಮನೆಗೆ ಕೊಡೋದು. ಸೊ ಇಷ್ಟೆಲ್ಲ ಮಾಡಿದ್ರು ಕೂಡ ನನ್ನ ವೈಫ್ ಭಾಗ್ಯ, ಈ ಸಿನಿಮಾ ಪ್ರೊಡ್ಯೂಸರ್, ಇವತ್ತು ಏನು ಕ್ವೆಶನ್ ಮಾಡಿದೆ ನನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಈ ಮಕ್ಕಳು ಮರಿ ಆಗ್ಬಿಡ್ತಾರೆ ಫ್ಯಾಮಿಲಿಯಲ್ಲಿ. ಅವ್ರು ಏನು ಮಾಡ್ತಾರೆ, ಮೋಸ್ಟ್ಲಿ ನಿಮ್ಗೆಲ್ಲರೂ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವ್ರು ಬೆಳೀತಾ ತಂದೆಗೆ, ಅಪ್ಪಗೆ, ಅಮ್ಮಗೆ ಏನು ಫೀಲಿಂಗ್ ಕೊಡ್ತಾರೆ ಅಂದರೆ, ಆಯ್ತು ನಿನ್ನ ಜನ್ರೇಷನ್ ಮುಗೀತು, ನನ್ನ ಜನ್ರೇಷನ್ ಫೀಲ್ ಕೊಡ್ತಾರೆ. ಬಟ್ ಆದರೆ ನನ್ನ ಮಗ ಸಮರ್ಥ್ ಸ್ವಲ್ಪ ಆಪೋಸಿಟ್. ಅವನು ನನ್ನ ಸಿನಿಮಾಗೆ ಅವನೇ ಡ್ರೋನ್ ಆಪ್ರೇಟ್ ಮಾಡ್ಕೊಂಡು, ಅವನೇ ಲೈಟಿಂಗ್ ಮಾಡ್ಕೊಂಡು, ಇನ್ಫ್ಯಾಕ್ಟ್ ಇವತ್ತು ನೋಡಿ ಅವ್ನಿಗೆ ಎಕ್ಸಾಮ್ ಏನೋ ಸ್ಕೂಲ್ ಇದೆ, ಆವಾಗ ಹೊಟ್ಟೆ ನೋವು, ತಲೆನೋವು ಒಂದು ಸುಳ್ಳು ಹೇಳ್ಬಿಟ್ಟು ಈವೆಂಟ್ ಅಟೆಂಡ್ ಮಾಡಿ, ಇಲ್ಲ ನಮ್ಮಪ್ಪ ಈಸ್ ಯಂಗ್ ಆ್ಯಂಡ್ ಸ್ಮಾರ್ಟ್ ಆ್ಯಂಡ್ ಎನರ್ಜೆಟಿಕ್ ಅಂತ ಮೋಟಿವೇಟ್ ಮಾಡೋದಕ್ಕೆ ಪ್ರತಿ ಸಲ ಇರ್ತಾನೆ. ಸೊ ಸಮರ್ಥರ್ಗೂ ತುಂಬ ಥ್ಯಾಂಕ್ಸ್. ಓಕೆ, ಸೊ ಫೈನಲ್ ಆಗಿ ಈ ಸಿನಿಮಾ ಬಗ್ಗೆ ಇನ್ನೊಂದು ಮುಖ್ಯವಾಗಿ ನಾನು ಇವತ್ತು ರಾಘಣ್ಣ ಮಂಗ್ಲಕ್ಕ ಇಲ್ಲಿಲ್ಲ, ಅವರು ಹೊಟ್ಟೆಯಲ್ಲಿ ನಾನು ಹುಟ್ಟಿದ್ದೀರ ಇದ್ರು ಕೂಡ ಆ ಮನೆಗೆ ದೊಡ್ಡ ಮಗನ ಸ್ಥಾನ ನನಗೆ ಕೊಟ್ಟಿದ್ದಾರೆ. ಅವರು ಇಲ್ಲಿ ಬರ್ದಿರ ಇದ್ರು ಕೂಡ ನನಗೆ ಆ ಬ್ಲೆಸ್ಸಿಂಗ್ಸ್ ವಿಶಸ್ನ ಕಲಿಸಿದ್ದಾರೆ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಸ್ಪೆಷಲಿ ಈ ಸಿನಿಮಾ ಮಾಡೋದಕ್ಕೆ ಕಾರಣ, ನಾನು ರಾಘಣ್ಣ ರಾಮಾಚಾರಿ ಸಿನಿಮಾ ವರ್ಕ್ ಮಾಡ್ತಾ ಹೀಗೆ ಮಾತಾಡ್ತಾ ಅವ್ರು ಹೇಳಿದ್ರು, ನೀವು ಅಪ್ಪದು ಕಾಲ್ದು ಟ್ರೈಸೆಪ್ಸ್ ನೋಡಿದ್ದೀರಾ ಅಂತ ಕೇಳೋದು ನನಗೆ. ಹೌದು ಸರ್, ನಾನು ನೋಡಿದ್ದೀನಿ ಅಂತ ಹೇಳಿದೆ. ಅವ್ರಿಗೆ ಫುಟ್ಬಾಲ್ ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ರು. ಸೊ ಅಪ್ಪು ಸರ್ಗೆ ಫೇವ್ರೆಟ್ ಗೇಮ್ ವಾಸ್ ಫುಟ್ಬಾಲ್. ಸೊ ಅಲ್ಲಿಂದ ನನಗೆ ಒಂದು ಥಾಟ್ ಪ್ರಾಸೆಸ್ ಬಂತು, ಏನಂದರೆ ಆಮೇಲೆ ಅವರ ನಂಬಿಕೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ, ಈ ರೆಪ್ರೆಸೆಂಟ್ಸ್ ದ ವುಮನ್ ಪವರ್. ಸೊ ಈ ಎರಡು ವಿಷಯನ ಇಟ್ಕೊಂಡು ನಾನು ಈ ಸಿನಿಮಾ, ಸೊ ಈ ಫಿಲ್ಮ್ ಯಾಕೆ ಸ್ಪೆಷಲ್ ಅಂದರೆ ಎರಡು ಕಾರಣಕ್ಕೆ. ಏನು ಅಂದರೆ, ನಂಬರ್ ಒನ್, ಇವತ್ತರೆಗೂ ಯಾವುದೇ ಚಿತ್ರರಂಗದಲ್ಲಿ ಇಡೀ ಪ್ರಪಂಚದಲ್ಲಿ ಒಬ್ಬ ಹೀರೋಗೆ ಟ್ರಿಬ್ಯೂಟ್ ಆಗಿ ಒಂದು ಸಿನಿಮಾ ಬಂದಿಲ್ಲ. ಈ ಸಿನಿಮಾ ಅಪ್ಪು ಸರ್ಗೆ ಟ್ರಿಬ್ಯೂಟ್. ಬೇಸಿಕಲಿ ಈ ಸಿನಿಮಾ ಏನು ಅಂದರೆ, ಇಟ್ಸ್ ಅಪ್ಪು ಸರ್ದು ಫುಟ್ಬಾಲ್ ಟೂರ್ನಮೆಂಟ್. ಅದು ತುಂಬ ಫನಿಯಾಗಿ ಸ್ಟಾರ್ಟ್ ಆಗಿ ಇಮೋಷ್ನಲ್ ಆಗಿ ಎಂಡ್ ಆಗುತ್ತೆ. ಸೊ ದಟ್ಸ್ ದ ಫಸ್ಟ್ ಥಿಂಗ್. ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನೋಡಿ, ಈ ಯಂಗ್ ಜನ್ರೇಷನ್ಗೆ ಎರಡು ವಿಷಯ ತುಂಬ ಇಂಪಾರ್ಟೆಂಟ್. ಏನು ಅಂದರೆ, ಒಂದು ಸ್ಪೋರ್ಟ್ಸ್. ನಾವು ಯಾವುದಾದ್ರೂ ಒಂದು ಸ್ಪೋರ್ಟ್ಸಲ್ಲಿ ನಾವು ಅಳವಡಿಸ್ಕೊಬೇಕು, ಇಲ್ಲಾಂದ್ರೆ ನಮ್ಮ ಲೈಫ್ ಸ್ಟೈಲ್ ಇರುತ್ತಲ್ಲ, ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಇನ್ನೊಂದು ಟ್ರಾವೆಲ್. ಇದು ಎರಡು ವಿಷಯನ ಆ್ಯಕ್ಚುಲಿ ನಾವು ಆದಷ್ಟು ಈ ಕಲ್ಚರ್ನ ನಾವು ಅಡಾಪ್ಟ್ ಮಾಡ್ಕೊಬೇಕಾಗುತ್ತೆ. ಈ ಎರಡು ಕಲ್ಚರ್ನ ಈ ಸಿನಿಮಾದಲ್ಲಿ ನಾನು ಎಂಕರೇಜ್ ಮಾಡಿದ್ದೀನಿ. ಸೊ ಈ ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ಗೋಸ್ಕರ ನೀವು ಸಿನಿಮಾ ನೋಡಬೇಕಾಗುತ್ತೆ. 50% ಶೂಟಿಂಗ್ ಆಗಿದೆ. ನಾನು ತಮಿಳಲ್ಲಿ ಒಂದು 4 ಸಿನಿಮಾ, ಕನ್ನಡದಲ್ಲಿ 4 ಸಿನಿಮಾ ಮಾಡಿದ್ದೀನಿ. ಬಟ್ ಫಸ್ಟ್ ಟೈಮ್ ತಮಿಳ್ ಬಿಟ್ಟು, ಕನ್ನಡ ಬಿಟ್ಟು, ತೆಲುಗು, ಮಲಯಾಳಂದಿಂದ ನನಗೆ ತುಂಬಾ ಸಪೋರ್ಟ್ ಬಂದಿರೋದ್ರಿಂದ ಫಾರ್ ದ ಫಸ್ಟ್ ಟೈಮ್ ಈ 4 ಲ್ಯಾಂಗ್ವೇಜನ್ನು ಸೆಕೆಂಡ್ ಹಾಫ್ ಆಫ್ ದ ಇಯರ್ ರಿಲೀಸ್ ಮಾಡೋ ಪ್ಲ್ಯಾನ್ ಇದೆ. ಓಕೆ, ನಾವು ರೇಸ್ ನಡೆಸ್ತಾ ಇರ್ತಾರೆ. ಸೊ ಕುದುರೆ ರೇಸ್ ಮಾಡ್ತಾ ಒಂದ್ಸಲ ಏನು ಮಾಡ್ತಾರೆ, ಚಿರತೆನ ಕರ್ಕೊಂಡ್ಬಂದು ಆ ರೇಸಲ್ಲಿ ಬಿಡ್ತಾರೆ. ರೇಸ್ ಸ್ಟಾರ್ಟ್ ಆದಾಗ ಕುದುರೆ ಎಲ್ಲ ಓಡ್ಬಿಡುತ್ತೆ, ಓಡಿ ಗೆಲ್ಲುತ್ತೆ. ಬಟ್ ಚಿರತೆ ಓಡೋದೇ ಇಲ್ಲ. ಅವಾಗ ಅಲ್ಲಿರೋರು ಬಂದು ಚಿರತೆನ ಕೇಳ್ತಾರೆ, ಏನು ಸರ್ ನೀವು ರೇಸಲ್ಲಿ ಓಡಲೇ ಇಲ್ವಲ್ಲ, ಯಾಕೆ ಓಡಲಿಲ್ಲ ಅಂತ. ಅವಾಗ ಚಿರತೆ ಹೇಳುತ್ತೆ, ಇಲ್ಲ ಸರ್, ಏನಂದರೆ ನೋಡಿ, ನಾನು ಪ್ರತಿಯೊಂದು ರೇಸಲ್ಲೂ ಪ್ರತಿಯೊಬ್ಬರ ಜೊತೆನೂ ನಾನು ಓಡಿ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಗೊತ್ತು, ನಾನು ಓಡಿದ ದಿನ ನಾನೇ ಫಸ್ಟ್ ಬರೋದು ಅಂತ ಚಿರತೆ ಹೇಳುತ್ತೆ. ಸೊ ಇಲ್ಲಿರೋ ನೀವು ಅನ್ಕೊತಾ ಇರ್ಬೋದು, ಓಕೆ ಇನ್ನೇನೋ ಬಿಲ್ಡಪ್ ಅಂತ ನಾನೇ ಚಿರತೆ ಅಂತ. ಇಲ್ಲ, ಅದೇ ಟ್ವಿಸ್ಟ್. ಆ ಕುದುರೆನೂ ನಾನೇ, ಚಿರತೆನೂ ನಾನೇ. ಏನು ಅಂದರೆ, ಟೂ ಮೈಂಡ್ ಸೆಟ್. ನಾನು ಇಷ್ಟು ದಿನ ನಾನು 7 ಸಿನಿಮಾ ನನ್ನ ಮೈಂಡ್ ಸೆಟ್ ಕುದುರೆ ಥರ ಇತ್ತು. ಸೊ ಮೋಸ್ಟ್ಲಿ ಇರೋ ಪ್ರತಿಯೊಬ್ಬರು ಆರ್ಟಿಸ್ಟ್ನು ಅನಿಸ್ತಾ ಇರುತ್ತೆ. ಏನನ್ಸುತ್ತೆ ಅಂದರೆ, ಪ್ರತಿ ಶುಕ್ರವಾರ ಒಂದು ಸಿನಿಮಾ, ಬೇರೆ ಸಿನಿಮಾ ರಿಲೀಸ್ ಆದಾಗ, ಅಲ್ವಾ ಸರ್, ಯಾವಾಗ ನಮ್ಮ ಸಿನಿಮಾ ಬರುತ್ತೆ ಅಂತ ಅನಿಸ್ತಾ ಇರುತ್ತೆ. ಒಂದು ಆ ಥರದಲ್ಲಿ ಒಂದು ಪ್ರಾಜೆಕ್ಟ್ ನಾವು ರೆಡಿ ಮಾಡ್ತೀವಿ. ಅದಾದಮೇಲೆ ಅನೌನ್ಸ್ ಮಾಡಿದ್ಮೇಲೆ ಆ ಶುಕ್ರವಾರ ಇನ್ನೊಂದು 7-8 ಸಿನಿಮಾ ಬರುತ್ತೆ. ದೆನ್ ವಿ ಸ್ಟಾರ್ಟ್ ಕಾಂಪಿಟಿಂಗ್ ವಿತ್ ದೆಮ್. ಅದು ಕುದುರೆ ಮೈಂಡ್ ಸೆಟ್ಟು. ಖಂಡಿತವಾಗ್ಲೂ ನಾನು ಅದೇ ಥರ ಆಪರೇಟ್ ಮಾಡ್ತಾ ಇದ್ದಿದ್ದು. ಬಟ್ ಫ್ರ್ಯಾಂಕ್ ಆಗಿ ಹೇಳ್ತಾ ಇದ್ದೀನಿ, ಈ ಸಿನಿಮಾ ನಾನು ಆ ಚಿರತೆ ಮೈಂಡ್ ಸೆಟ್ಟಲ್ಲಿದ್ದೀನಿ. ಅಂದರೆ ಅದು ಅರ್ಥ ಏನು ಅಂದರೆ, ಖಂಡಿತವಾಗ್ಲೂ
ನಾವು ಬಂದಿದ್ದ ದಿನ ಆ ಶುಕ್ರವಾರ ನಂದಾಗಿರುತ್ತೆ, ನಂದು ಟೀಮ್ದಾಗಿರುತ್ತೆ. ಯಾವುದೇ ಬಾಹುಬಲಿ ಸಿನಿಮಾ ಬಂದರೂ ಕೂಡ ಅದು 7 ಕೋಟಿ ಕನ್ನಡಿಗಂದಾಗಿರುತ್ತೆ. ಆ ಒಂದು ಕಾನ್ಫಿಡೆನ್ಸಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ.